ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ತಿಂಡಿಗೆ ನಾನು ಬ್ರೆಡ್ ಉಪ್ಪಿಟ್ಟು ಮಾಡ್ತಾ ಇದ್ದೆ. ಸೊ ಅದರದ್ದು ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಬ್ರೆಡ್ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲನೂ ನಾರ್ಮಲ್ ರವೆ ಉಪ್ಪಿಟ್ಟಿಗೆ ನಾವು ಯಾವ ರೀತಿ ಕಟ್ ಮಾಡ್ಕೋತೀವಲ್ವ, ಚಿಕ್ಕ ಚಿಕ್ಕ ಡೈಸಲ್ಲಿ ಆ ರೀತಿ ನಾನಿಲ್ಲಿ ಕಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಬ್ರೆಡ್ನ ಕೂಡ ನೈಫಿಂದನೇ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ಕೈಯಿಂದನೂ ಮುರಿದು ಹಾಕ್ಕೋಬೋದು, ಬಟ್ ಅದು ತುಂಬ ಪೌಡ್ರಿ ಆಗಿಬಿಡುತ್ತೆ, ಯಾವುದು ಚೆನ್ನಾಗಿ ಕರೆಕ್ಟಾಗಿ ಪೀಸಸ್ ಆಗಲ್ಲ, ಬೇಯೋವಾಗ ತೊಂದರೆ ಆಗುತ್ತೆ. ಸೊ ಇದು ಈಸಿಯಾಗಿರುತ್ತೆ ಅಂತ ನಾನು ಈ ರೀತಿ ನೈಫಿಂದನೇ ಕಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು, ಉದ್ದಿನಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಕರಿಬೇವು ಮತ್ತು ಅರಿಶಿನ ಪುಡಿ ಎರಡನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂತಂದರೆ ಹಾಕ್ಕೋಬೋದು. ಸೊ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಅದು ಮೆತ್ತಗಾದಮೇಲೆ ಇವಾಗ ನಾನು ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಸೇರಿಸ್ಕೊಂಡೆ. ಉಪ್ಪು ಮತ್ತು ಸಕ್ಕರೆ ಸೇರಿಸ್ಕೊಳ್ಳೋವಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ, ಯಾಕೆ ಅಂತಂದರೆ ಸ್ವೀಟ್ ಬ್ರೆಡ್ ತಗೋತಾ ಇದ್ದೀವಲ್ವ, ಅದರಲ್ಲಿ ಆಲ್ರೆಡಿ ಅದು ಇದ್ದೇ ಇರುತ್ತೆ ಅಂತ. ಅದಾದಮೇಲೆ ನಾನಿಲ್ಲಿ ಈಗ ಬ್ರೆಡ್ನ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಅದರಿಂದ ಏನಾಗುತ್ತೆ ಅಂತಂದರೆ ಬ್ರೆಡ್ ಬೇಯೋವಾಗ ಅದು ಹೆಲ್ಪ್ ಆಗುತ್ತೆ ಅಂತ. ಹಾಗೆ ಇವಾಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾನಿಲ್ಲಿ ಇವಾಗ ಬ್ರೆಡ್ನೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲದಕ್ಕೂ ಕೋಟ್ ಆಗೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಬ್ರೆಡ್ನ ನಾನಿಲ್ಲಿ ಬೇಕ್ ಮಾಡಿಕೊಂಡೆ. ನಿಮಗೆ ಕ್ರಿಸ್ಪಿ ಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ನೀವು ಅದನ್ನು ಬೇಕ್ ಮಾಡ್ಕೋಬೋದು. ಸೊ ನಮ್ಮ ಬ್ರೆಡ್ ಉಪ್ಪಿಟ್ಟು ಇಲ್ಲಿ ರೆಡಿ ಇದೆ. ಆ್ಯಂಡ್ ನಾನಿವತ್ತು ತಿಂಡಿಗೆ ಅಂತ ಪಪಾಯನ ಕಟ್ ಮಾಡಿಕೊಂಡೆ. ಸೊ ಅದನ್ನು ಕೂಡ ನಾನಿಲ್ಲಿ ಇದನ್ನು ತೊಗೊಂಡು ಇವಾಗ ನಾನು ತಿಂಡಿನ ಮುಗಿಸ್ಕೋತಾ ಇದ್ದೀನಿ. ತಿಂಡಿ ಕೆಲಸ ಎಲ್ಲ ಮುಗಿದ್ಮೇಲೆ ನಾನಿಲ್ಲಿ ಬಟ್ಟೆ ಫೋಲ್ಡ್ ಮಾಡಬೇಕಿತ್ತು. ತುಂಬ ಬಟ್ಟೆ ಇದೆ, 2 ದಿನದ್ದೆಲ್ಲ ಬಟ್ಟೆ. ಬೆಂಗಳೂರಲ್ಲಿ ಇವಾಗ ಮಳೆ ಜಾಸ್ತಿ ಬರ್ತಿರೋದ್ರಿಂದ ಒಂದಿನಕ್ಕೆ ಬಟ್ಟೆ ಒಣಗಬೇಕಾಗಿರೋದು 2 ದಿನ ತಗೋತಾ ಇದೆ. ಸೊ ಅದಕ್ಕೆ 2 ಲೋಡ್ ಇತ್ತು. ಅದನ್ನು ಮೊದಲು ಇವಾಗ ಫೋಲ್ಡ್ ಮಾಡಿಕೊಂಡು ಮುಗಿಸ್ಕೊಂಬಿಡೋಣ ಅಂತ ನಾನು ಇವಾಗ ಮೊದಲು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಐ ಗೆಸ್ ಎಲ್ಲ ಕಡೆಗೂ ಅದೇ ರೀತಿ ಆಗ್ತಾ ಇದೆ ಅಂತ ಅನ್ಕೋತೀನಿ. ಬಟ್ ಇವಾಗ ನಾನು ಇದನ್ನು ಬಿಟ್ಬಿಟ್ರೆ ಮತ್ತೆ ಬೋರ್ ಆಗಿಬಿಡುತ್ತೆ, ಪೈಲಪ್ ಆಗಿಬಿಡುತ್ತೆ. ಹಾಗೆಯೇ ನಮಗೆ ಕೆಲಸ ಮಾಡೋದಕ್ಕೂ ಮೋಟಿವೇಶನ್ ಇರಲ್ಲ ಅಂತ ಮೊದಲು ಇದನ್ನು ನಾನು ಇವಾಗ ಮುಗಿಸ್ಕೊಂಡೆ. ಹಾಗೆಯೇ ಈ ವ್ಲಾಗ್ನೂ ಕೂಡ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ರೆಸಿಪಿ ಮತ್ತು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ರೆಸಿಪಿ ಟ್ರೈ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ. ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.